ವೇದಿಕೆಯಲ್ಲಿರುವ ನಮ್ಮ ಲಯನ್ಸ್ ಬಂಧುಗಳೇ, ಊರ ಮಹನೀಯರೇ, ನನ್ನ ಕಣಚೂರಿನ ಸಹೋದ್ಯೋಗಿಗಳೇ, ನನ್ನ ಎದುರಿರುವ ಎಲ್ಲ ವೈದ್ಯರೇ, ವೈದ್ಯಕೀಯ ಸಿಬ್ಬಂದಿಯವರೇ ಮತ್ತು ಊರ ಮಹನೀಯರೇ, ಆರೋಗ್ಯಂ ಭಾಸ್ಕರಾದಿಚ್ಛೇತಂತೆ. ಆರೋಗ್ಯವನ್ನು ಕರುಣಿಸಬೇಕಾದ್ರೆ ನಾವು ನಮ್ಮ ಆರೋಗ್ಯ, ಆಹಾರ, ದಿನಚರಿ ಇತ್ಯಾದಿಗಳನ್ನು ಸರಿಯಾದ ರೀತಿಯಲ್ಲಿ ಇಡಬೇಕು ಇತ್ಯಾದಿ ಸೂತ್ರಗಳಿವೆ. ಈ ಮಧ್ಯೆ ಇತ್ತೀಚೆಗೆ ಕಾಯಿಲೆಗಳು ಬಹಳಷ್ಟು ಬರ್ತಾ ಇವೆ. ಇಂಥ ಹಲವಾರು ಕಾಯಿಲೆಗಳನ್ನು ನಿಭಾಯಿಸುವಲ್ಲಿ ವೈದ್ಯರು ಹಗಲಿರುಳೆನ್ನದೇ ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ನನಗೆ 3 ಫೋನ್ ಬಂತು, ನನ್ನ ಮನೆಗೆ ರೋಗಿಗಳು ಬಂದದ್ದು. ಹಾಗೆಯೇ ಆದರೆ ಇಂಥ ಸಂದರ್ಭದಲ್ಲಿ ಸಹ ಈಗ ನಮ್ಮ ಅಶೋಕ್ರವರು ಹೇಳಿದ್ದಾರೆ, ಮೊನ್ನೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಮಾಡಿದೆವು. ನಾನು ಸಹ ಒಂದು ಸಂಸ್ಥೆಯಲ್ಲಿ ಅಳಿಕೆಯಲ್ಲಿ ಧ್ವಜಾರೋಹಣ ಮಾಡಿ ಬಂದವ. ಅದರ ಮರುದಿವಸವೇ ನಾವು ಮುಷ್ಕರಕ್ಕೆ ಹೋದೆವು. ನಾವು ನಿನ್ನೆ ಬ್ಯಾನರ್ ಇಟ್ಕೊಂಡು DC ಆಫೀಸಿಗೆ ಹೋಗುವಂಥ ಪ್ರಮೇಯ ಬಂದಿತ್ತು. ಯಾಕೆ? ಆ ಕಲ್ಕತ್ತಾದಲ್ಲಿ ಒಬ್ಬರು ವೈದ್ಯರನ್ನು ಕೊಲೆ ಮಾಡಿದ್ದು. ಹಾಗಾಗಿಯೇ ಮನುಜರು ವೈದ್ಯರನ್ನು ದೇವರಂತೆ ಕಾಣಬೇಕು, ಯಮನಂತೆ ಕಾಣಬಾರದು ಅನ್ನುವಂಥ ವಿಷಯದ ಒಟ್ಟಿಗೆ ಈ ಜನರಿಗೆ ಜನಹಿತಕ್ಕಾಗಿ ಸಲ್ಲಿಸುವಂಥ ಈ ಸೇವೆಗಳು ಲಯನ್ಸ್ ಕ್ಲಬ್ಬಿನ ಮುಖ್ಯ ಸೇವಾ ಘಟಕಗಳಲ್ಲೊಂದು. ನಾನು ಒಬ್ಬ ಲಯನ್ಸ್ ಸದಸ್ಯನಾಗಿ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವರೆ ಸಂತೋಷ ಪಡುತ್ತೇನೆ. ಊರ ಮಹನೀಯರು, ಊರ ಗಣ್ಯರು, ಊರ ಜನಗಳು, ಮುಖ್ಯವಾಗಿ ರೋಗಿಗಳು ಈ ರೀತಿಯ ಶಿಬಿರದ ಒಂದು ಸದುಪಯೋಗ ಪಡೆದಾಗ ಆರ್ಥಿಕವಾದಂಥ ಲಾಭ ಬಹಳಷ್ಟು ಆಗ್ತದೆ. ಈಗ ನಾವು ವೈದ್ಯಕೀಯ ಚಿಕಿತ್ಸೆಗಾಗಿ ಹೋದರೆ ಅನಿವಾರ್ಯವಾಗಿ ಈಗಿನ ಹಣದುಬ್ಬರದಿಂದಾಗಿ ಅದು ವೈದ್ಯರು ಮಾಡೋದಲ್ಲ, ಆಸ್ಪತ್ರೆ ಮಾಡೋದಲ್ಲ, ಎಲ್ಲ ಬೆಲೆಗಳು ಏರಿದಾಗೆ ವೈದ್ಯಕೀಯ ವೆಚ್ಚಗಳು ಏರ್ತಾ ಇರುವಾಗ ಇಂತಹ ಶಿಬಿರಗಳು ಪ್ರಾಯಶಃ ಒಂದು ಸ್ಪಂದನಾರ್ಹ ಮತ್ತು ಹೊಗಳಲ್ಪಡುವ ವಿಷಯ. ಅದರಲ್ಲೂ ನಮ್ಮ ಕಣಚೂರಿನ ವಿದ್ಯಾಸಂಸ್ಥೆ ಹಾಜಿ ಡಾಕ್ಟರ್ ಮೋನೂರ್ ಅವರು ಬಹಳಷ್ಟು ಸೇವಾ ತತ್ಪರರು. ಯಾವುದೇ ರೀತಿಯ ಧನಾಭಿಲಾಷೆ ಇಲ್ಲದೆ ಅಲ್ಲಲ್ಲಿ ಅವರು ಹೇಳ್ತಾ ಇರುವ ಒಂದೇ ಒಂದು ಮಾತು, ನೀವು ಸರಾಗ ಕ್ಯಾಂಪ್ ಮಾಡ್ತಾ ಹೋಗಿ, ಎಲೋಪತಿ ಸೆಕ್ಷನ್ ಮತ್ತು ಆಯುರ್ವೇದ ಸೆಕ್ಷನ್. ಹಾಗೆಯೇ ನಮ್ಮ ಆಸ್ಪತ್ರೆಗೆ ಬಂದವರಿಗೆ ನಾವು ಉಚಿತವಾದಂತಹ ಜನರಲ್ ವಾರ್ಡ್ ಕೊಡ್ತೇವೆ. ಹಾಗೆ ಚಿಕಿತ್ಸೆಯಲ್ಲಿ ಬಹಳಷ್ಟು ಇಳಿಮುಖವಾದಂತಹ ಅಂಶ. ಈಗ ಒಂದು ಪಂಚಕರ್ಮ ಇತ್ಯಾದಿ ಮಾಡಬೇಕಾದ್ರೆ 1,000 ಬೇಕಾದಲ್ಲಿ ನಮ್ಮಲ್ಲಿ 100-150ಕ್ಕೆ ನಾವು ಮಾಡಿಕೊಡ್ತೇವೆ. ಇಂಥ ಸೌಲಭ್ಯಗಳನ್ನು ಉಳಿದ ಜನರಿಗೂ, ಇಲ್ಲಿರುವವರಿಂದ ಇವತ್ತು ಬಾರದವರಿಗೂ ತಿಳಿಸಿ, ಮುಂದೆ ಸಹ ನಮ್ಮ ಕಣಚೂರು ಆಸ್ಪತ್ರೆಗೆ ಯಾವುದೇ ಚಿಕಿತ್ಸೆ ಬೇಕಾದರೆ ಬರ್ಬೋದು. ಬಂದಾಗ ನಾವು ಖಂಡಿತವಾಗಿ ನಿಮಗೆ ಹೆಚ್ಚಿನ ಸ್ವಾತಂತ್ರ್ಯ ಕೊಡ್ತೇವೆ, ಹೆಚ್ಚಿನ ಒಂದು ಪ್ರಾಶಸ್ತ್ಯ ಕೊಡ್ತೇವೆ. ಹಾಗೆಯೇ ನಮ್ಮ ಕಣಚೂರು ವಿದ್ಯಾಸಂಸ್ಥೆಯಿಂದ ಒಂದು ಉಚಿತವಾದ ಸೇವಾ ಕಾರ್ಡ್ ಇದೆ. ಈ ಕಾರ್ಡನ್ನು ಎಲ್ಲರೂ ಪಡ್ಕೊಳ್ಳಲು ನಾನು ಕೋರುತ್ತೇನೆ. ಆ ಕಾರ್ಡ್ ನೀವು ಪಡೆದರೆ ನಿಮಗೆ ಸಾಕಷ್ಟು ಉಚಿತ ಸೌಲಭ್ಯಗಳು ಸಿಗಲಿವೆ. ಹಾಗಾಗಿ ಆ ಹೆಲ್ತ್ ಕಾರ್ಡನ್ನು ಸಹ ಬಳಸಿಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ ಸಂಘಟಕರಿಗೆ ನಮ್ಮವರೇ ಆದರೂ ನಾನೊಂದು ಧನ್ಯವಾದ ಕೊಡಬೇಕಾಗ್ತದೆ. ರತ್ನಾಕರಂಥ ಅತಿ ಹಿರಿಯ ತಲೆಗಳಿವೆ. ಹಾಗೆಯೇ ನಮ್ಮ ಸಂಸ್ಥೆಯ ಇವರು ರಶೀದ್ರವರು ಬಂದಿದ್ದಾರೆ. ಹಾಗೆ ಇತರ ಎಲ್ಲರೂ ಪಾದರಸದಂತಹ ನಮ್ಮ ಪ್ರವೀಣರಿದ್ದಾರೆ. ಒಟ್ಟಿನಲ್ಲಿ ನನ್ನ ನೆಚ್ಚಿನ ವೈದ್ಯವೃಂದ ಇದೆ. ಒಂದು ಉತ್ತಮವಾದ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ. ಬರೀ ಕ್ಯಾಂಪ್ ಮಾಡಿದ್ದೇವೆ, ಪೇಪರಲ್ಲಿ ಬಂದೆ ಅಂತ ಆಗೋದು ಬೇಡ, ಜನ ಇರಲಿಲ್ಲ ಅಂತಲೂ ಆಗೋದು ಬೇಡ. ಖಂಡಿತ ಇನ್ನಷ್ಟು ಮುಂದೆಯೂ ನಾವು ಇಂತಹ ಸೇವೆಗಳನ್ನು ಮಾಡ್ತೇವೆ ಅಂತ ಹೇಳ್ತಾ ವಿರಮಿಸ್ತೇವೆ.